ಕಷ್ಟಗಳು ನಮ್ಮನ್ನ ಸೋಲಿಸಲು ಬರುವುದಿಲ್ಲ, ಬದಲಿಗೆ ನಮ್ಮೊಳಗಿನ ಗಟ್ಟಿತನವನ್ನ ಪರಿಚಯಿಸಲು ಬರ್ತವೆ ಎನ್ನುವುದಕ್ಕೆ ಬೆಂಗಳೂರಿನ ದಾಸರಹಳ್ಳಿಯ ಇಚ್ಛಾಶಕ್ತಿ ಕಹಳೆಯೇ ಸಾಕ್ಷಿ. 7 ವರ್ಷಗಳ ಹಿಂದೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸೊಂಟದಿಂದ ಕೆಳಗಿನ ಭಾಗದ ಸ್ವಾಧೀನ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದ ಸವಿತಾ ಇಂದು ತನ್ನ ದೈಹಿಕ ಅಸಾಮರ್ಥ್ಯವನ್ನೇ ಮೆಟ್ಟಿ ನಿಂತು ಇಡೀ ಸಮಾಜಕ್ಕೆ ದೊಡ್ಡ ಸ್ಫೂರ್ತಿಯ ದೀಪವಾಗಿದ್ದಾರೆ. ವೀಲ್ಚೇರ್ನಲ್ಲೇ ಕುಳಿತು ಸ್ವಾವಲಂಬನೆಯ ಬದುಕು ಕಟ್ಟಿಕೊಂಡಿರುವ ಇವರು ಮಣ್ಣಿನ ಆಭರಣಗಳ ನಿರ್ಮಾಣದ ಮೂಲಕ ಸ್ವಂತ ಕಾಲ ಮೇಲೆ ನಿಂತು ಮಾದರಿಯಾಗಿದ್ದಾರೆ. ಮಗನೊಂದಿಗೆ ಸ್ವತಂತ್ರವಾಗಿ ಜೀವನ ನಡೆಸ್ತಾ ಮಣ್ಣಿನ ಆಭರಣಗಳ ನಿರ್ಮಾಣದಿಂದ ಈ ಮಹಿಳೆ ತನ್ನ ಮಗನೊಂದಿಗೆ ಸ್ವತಂತ್ರವಾಗಿ ಬದುಕಲು ಮಾದರಿಯಾಗಿದ್ದಾರೆ. ಅವರ ಕಥೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಅಡುಗೆ ಮಾಡುವುದು ಹಾಗೂ ಮನೆಯ ಜವಾಬ್ದಾರಿಗಳನ್ನ ತಾವೊಬ್ಬರೇ ನಿರ್ವಹಿಸುವುದರ ಜೊತೆಗೆ ಸವಿತಾ ಸವಿ ಕನ್ನಡ ವ್ಲಾಗ್ಸ್ ಹಾಗೂ ವೀಲ್ಚೇರ್ ಟ್ರಾವೆಲರ್ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ತಮ್ಮ ಧನಾತ್ಮಕ ಬದುಕಿನ ಪಯಣವನ್ನ ಜಗತ್ತಿಗೆ ಸಾರ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳನ್ನ ಸಕಾರಾತ್ಮಕವಾಗಿ ಬಳಸಿಕೊಂಡು ಬದುಕಿನಲ್ಲಿ ಸಾಧಿಸಿ ತೋರಿಬಹುದು ಎಂದು ಇವರು ತೋರಿಸಿಕೊಟ್ಟಿದ್ದಾರೆ. ಬದುಕಿನ ಹಾದಿಯಲ್ಲಿ ಎಷ್ಟೇ ಕತ್ತಲು ಕವಿದ್ರೂ ಛಲವೊಂದಿದ್ರೆ ಬೆಳಕಿನ ಹಾದಿ ತಾನಾಗೆ ಗೋಚರಿಸುತ್ತದೆ ಎನ್ನುವುದಕ್ಕೆ ಸವಿತಾ ಅವರ ಈ ರೋಚಕ ಪಯಣವೇ ಜೀವಂತ ಸಾಕ್ಷಿಯಾಗಿದೆ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಅವರ ಜನಪರ ಹಾಗೂ ಮಾನವೀಯ ಕಾರ್ಯಗಳಿಗೆ ಮನಸೋತಿರುವ ಸವಿತಾ ಬರೋಬ್ಬರಿ 400 ಕಿಲೋಮೀಟರ್ ದೂರದಿಂದ ವಿಶೇಷವಾಗಿ ಸಾಗರಕ್ಕೆ ಆಗಮಿಸಿ ಅವರನ್ನ ಭೇಟಿ ಮಾಡಲು ಮುಂದಾಗಿರೋದು ಇವರ ಅಚಲ ಅಭಿಮಾನ ಹಾಗೂ ಸರಳತೆಗೆ ಹಿಡಿದ ಕೈಗರಡಿಯಾಗಿದೆ. ಬದುಕಿನಲ್ಲಿ ಏನೇ ಕಷ್ಟಗಳು ಎದುರಾದರೂ ಧೈರ್ಯಗುಂದದೆ ಮನಸ್ಸನ್ನ ಗಟ್ಟಿಯಾಗಿಟ್ಕೊಂಡು ಮುನ್ನಡೆಯಬೇಕು ಎಂಬ ಸವಿತಾ ಅವರ ಈ ಸ್ಫೂರ್ತಿದಾಯಕ ಸಂದೇಶವು ಇಂದು ನಿರಾಶೆಯ ಕಡಲಲ್ಲಿ ಮುಳುಗಿರುವ ಪ್ರತಿಯೊಬ್ಬರಲ್ಲೂ ಹೊಸ ಚೈತನ್ಯ ಮತ್ತು ಭರವಸೆಯನ್ನ ಮೂಡಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನನ್ನ ಹೆಸರು ಸವಿತಾ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಸಾಹೇಬ್ರನ್ನ ಮೀಟ್ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ದಿನಗಳಿಂದ ನಾನು ಮರಿಯಾ ಮ್ಯಾಮ್ನ ಕೇಳ್ಕೊಳ್ತಾ ಇದ್ದೆ. ಹಾಗಾಗಿ ಮೀಟ್ ಮಾಡಿಸ್ತೀವಿ ಅಂತ ಮರಿಯಾ ಮ್ಯಾಮ್ ಕರ್ಕೊಂಡು ಬಂದಿದ್ದಾರೆ. 7 ಇಯರ್ಸ್ ಬ್ಯಾಕು ನನಗೆ ಆಕ್ಸಿಡೆಂಟ್ ಆಗಿದ್ದು, ಕಾಲಿಂದ ಸ್ವಾಧೀನ ಹೋಗಿದೆ. ನನಗೆ ಪೂರ್ತಿ ಸೊಂಟದಿಂದ ಕಾಲವರೆಗೂ ನನಗೆ ಸ್ವಾಧೀನ ಹೋಗಿರೋ ಅಂಥದ್ದು. ಕಂಪ್ಲೀಟ್ಲಿ ಬೆಡ್ ರಿಡನ್. ಅವಾಗ ನಾನು ಇವಾಗ 7 ವರ್ಷದ ಹಿಂದೆ ಹೇಳಬೇಕು ಅಂದರೆ. ಬಟ್ ಇವಾಗ ನಾನು ಮಣ್ಣಿನ ಜ್ಯುವೆಲರಿನೆಲ್ಲ ಮಾಡ್ತಾ ಇವಾಗ ಒಂದು ಮಟ್ಟಕ್ಕೆ ಬಂದಿದ್ದೀನಿ. ಮಗನ ಜೊತೆ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಮಣ್ಣಿನ ಜ್ಯುವೆಲರಿನೇ ಎಲ್ಲ ಮಾಡ್ತೀನಿ. ಬಟ್ ಅದೇ ಹೇಳಿದ್ರೆ ಮನೆ ಬಾಡಿಗೆ ಕಟ್ಟೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಿದೆ ಮಗನ ಜೊತೆ ಲೈಫ್ ಲೀಡ್ ಮಾಡ್ತಾ ಇರೋದ್ರಿಂದ. ಅದಕ್ಕೆ ಸಾಹೇಬ್ರ ಕಡೆಯಿಂದ ಒಂದು ಮನೆದೊಂದು ಹೆಲ್ಪ್ ತೊಗೋಬೇಕಂತ ಹೇಳ್ಬಿಟ್ಟು ಬಂದಿರೋದು. ಹಾಗಾಗಿ ನಾನು ವೀಲ್ಚೇರ್ಗೆ ಬಂದು ಅದೇ 7 ವರ್ಷದ ಹಿಂದೆಯಿಂದ ಲೈಫ್ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂತಿಲ್ಲ. 3 ವರ್ಷದ ಹಿಂದೆ ಕಂಪ್ಲೀಟ್ಲಿ ಲೈಫ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಇಂಡಿಪೆಂಡೆಂಟಾಗಿ ಫ್ಯಾಮಿಲಿ ಸಪೋರ್ಟ್ ಇಲ್ಲದೇ ಒಬ್ಬಳೇ ಲೈಫ್ ಲೀಡ್ ಮಾಡ್ತಾ ಇರೋದು. ಸೊ ಯಾವುದೂ ಆಗಲ್ಲ ಅಂತಲ್ಲ, ಮನ್ಸಿಗೆ ತಗೊಂಡ್ರೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಕಲಿಬೋದು. ಇವತ್ತು ನಾನು ಮಣ್ಣಿನ ಜ್ಯುವೆಲರಿ ಅವಾಗ ಡಿಪ್ರೆಷನ್ ಲೆವೆಲಿಂದ ಹೊರಗಡೆ ಬರೋದಕ್ಕೆ ಮಣ್ಣಿಂದ ಮಾಡುವಂಥ ಹ್ಯಾಂಡ್ಮೇಡ್ ಕಲೆಗಳನ್ನ ಕಲಿತೆ ನಾನು. ಇವತ್ತು ಅದನ್ನೇ ಜೀವನ ಆಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕ್ಲಾಸಸ್ ಎಲ್ಲ ಮಾಡ್ತೀನಿ, ಆನ್ಲೈನ್ ಕ್ಲಾಸಸ್ ಎಲ್ಲ. ಆಮೇಲೆ ಮಣ್ಣಿನ ಜ್ಯುವೆಲರಿ ಪರ್ಚೇಸ್ ಮಾಡೋರಿಗೆಲ್ಲ ನಾನು ಆನ್ಲೈನಲ್ಲಿ ಕೊರಿಯರ್ ಮಾಡೋವಂಥದ್ದು. ಸೊ ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ಲು ಸವಿತಾ ಸವಿ ಕನ್ನಡ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದ್ರ ಜೊತೆಗೆ ಇನ್ನೂ ಒಂದು ಚಾನಲ್ ಇದೆ, ವೀಲ್ಚೇರ್ ಟ್ರಾವೆಲರ್ ಅಂತ. ಸೊ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಇದು ಟ್ರಾವೆಲಿಂಗ್ ವಿಡಿಯೋಸ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ 2 ಯೂಟ್ಯೂಬ್ ಚಾನಲ್ ಜೊತೆಗೆ ನಾನು ಮಣ್ಣಿನ ಜ್ಯುವೆಲರಿಲಿ ದುಡಿಯೋ ಅಂಥದ್ದು. ಸೊ ಇದೆರಡೇ ನನ್ನ ಲೈಫ್ ಆಗಿರೋದು. ಮಗನ ಎಜುಕೇಷನ್ ಮಾಡಿಸ್ಕೊಳ್ತಾ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಇವಾಗ ಇಂಡಿಪೆಂಡೆಂಟಾಗಿ. ಮನೇಲಿ ಎಲ್ಲ ವರ್ಕ್ಗಳನ್ನ ನಾನೇ ಮಾಡ್ಕೊಳ್ಳೋ ಅಂಥದ್ದು. ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಮಗನ ಸ್ಕೂಲಿಗೆ ರೆಡಿ ಮಾಡಿ ಅವನನ್ನು ಕಳಿಸುವಂಥದ್ದು, ಮಗ ಬಂದಾದ್ಮೇಲೆ ಅವನಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಪ್ರತಿಯೊಂದೂ ಮನೇಲಿ ನಾನೇ ನಿಭಾಯಿಸ್ತೀನಿ. ಸೊ ಇಂಡಿಪೆಂಡೆಂಟಾಗಿ ಬದುಕೋದಕ್ಕೆ ಏನಿಲ್ಲ, ಹೆಣ್ಮಕ್ಳಂತ ಅಲ್ಲ, ವೀಲ್ಚೇರಲ್ಲಿ ಇದ್ದೀವಿ ಅಂತ ಅಲ್ಲ, ಎಲ್ಲರಿಗೂ ಧೈರ್ಯ ಬರಬೇಕು. ಇವಾಗ ನಮ್ಮಂಥವ್ರೆ ನಾವು ಈ ಥರ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂದಮೇಲೆ ಚೆನ್ನಾಗಿರೋರಿಗೆ, ಕೈ ಕಾಲೆಲ್ಲ ಗಟ್ಟಿ ಇರೋರಂತೂ ಬದುಕೋಕೆ ಏನು ಉದಾಹರಣೆ ಹೇಳ್ಬೇಕಾಗಿದ್ದಿಲ್ಲ. ಸೊ ಧೈರ್ಯ ಮಾಡಬೇಕು, ಮನ್ಸಿಗೆ ತಗೋಬೇಕು. ಇಂಡಿಪೆಂಡೆಂಟ್ ಆಗಿ ಇದ್ರೂ ಯಾರು ಬಿಟ್ಟು ಹೋದ್ರೂ ನಾನು ಬದುಕ್ತೀನಿ ಅನ್ನೋ ಒಂದು ಛಲದಿಂದ ಬದುಕಿದ್ರೆ ಏನು ಬೇಕಾದರೂ ಮಾಡ್ಬೋದು ಇವತ್ತಿನ ಕಾಲಕ್ಕೆ. ಅದೇ ಥರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋಬೋದು, ಒಳ್ಳೆ ರೀತಿಲಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡ್ರೆ ಬದುಕ್ಬೋದು. ಅದರಲ್ಲಿ ನಾನೇ ಉದಾಹರಣೆ ಹೇಳಬೇಕು ಅಂದರೆ, 1 ರೂಪಾಯಿನೂ ಇಲ್ಲದೆ ನನ್ನ ಹಾಸ್ಪಿಟ್ಲಲ್ಲಿ ಬಿಟ್ಟು ಹೋದಾಗ ನನಗೆ ಏನು ಮಾಡ್ಬೇಕು ಗೊತ್ತಿಲ್ಲ. ಒಂದಷ್ಟು ದಿನ ಆಶ್ರಮದಲ್ಲಿದ್ದು ಒಂದಷ್ಟು ದಿನ ನನ್ನ ಮಣ್ಣಿನ ಕಲೆನ ಕಲ್ತಿರೋದ್ರಿಂದ ನನಗೆ ಒಂದು ಉಪಯೋಗ ಆಯಿತು. ಅದ್ರ ಜೊತೆಗೆ ನಾನು ಕಲ್ತಿರೋ ಕಲೆ, ನಾನು BCom ಮಾಡಿದ್ದೀನಿ, ಓದಿದ್ದೀನಿ. ಬಟ್ ನನಗೆ ಹೊರಗಡೆ ಹೋಗಿ ದುಡಿಯೋಷ್ಟು ಆಗ್ತಾ ಇರಲಿಲ್ಲ. ನಾನಿರೋ ಪರಿಸ್ಥಿತಿ ಹಂಗಿತ್ತು. ವೀಲ್ಚೇರಲ್ಲಿ ಇರ್ತಿದ್ದೆ. ನನಗೆ ಎಲ್ಲಾದರೂ ಹೋಗಿ ದುಡಿಯೋದಕ್ಕೆ ಕೈಯಲ್ಲಿ ಆಗ್ತಿರ್ಲಿಲ್ಲ. ಕೈ ಕೂಡ ಮುರಿದಿರೋದ್ರಿಂದ ನನಗೆ ಎಲ್ಲೂ ಹೋಗಿ ದುಡಿಯೋಕ್ಕಾಗ್ತಿರ್ಲಿಲ್ಲ. ಸೊ ಅಂಥ ಟೈಮಲ್ಲಿ ಯೂಟ್ಯೂಬ್ನ ನಾನು ಚಾಯ್ಸ್ ಮಾಡ್ಕೊಂಡೆ. ನಾನು ಎಜುಕೇಷನ್ ಮಾಡಿರೋದ್ರಿಂದ ನಂಗೆ ಯೂಟ್ಯೂಬು ತುಂಬಾ ಹೆಲ್ಪ್ ಮಾಡಿದೆ. ಮತ್ತು ಅದ್ರ ಜೊತೆಗೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಕಂಪ್ಲೀಟ್ ನಾನು ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ.
ಅದೇ ಥರ ಒಂದು ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ತುಂಬ ಜನ ಸಬ್ಸ್ಕ್ರೈಬರು ನನಗೆ ಹಣಕಾಸಿನ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಸಾರಿ ನನಗೆ ಏನೂ ತಗೊಳಕ್ಕಾಗದಿರೋ ಟೈಮಲ್ಲಿ ನನ್ನ ಮನೇಲಿ ಒಂದಷ್ಟು ವಸ್ತುಗಳನ್ನ ಅವರು ಇವರು ಕೊಡಿಸಿರೋ ಅಂಥದ್ದೇ. ಒಂದು ವಾಷಿಂಗ್ ಮಿಷಿನ್ ಆಗಿರ್ಬೋದು, ವಾಟರ್ ಫಿಲ್ಟರ್ ಆಗಿರ್ಬೋದು, ಎಷ್ಟೆಷ್ಟೋ ನನ್ನ ಕೈಲಿ ಆಗೋದೇ ಇಲ್ಲ. ನಾನು ನೀರು ತಗೊಬರೋ ವೀಡಿಯೋನೆಲ್ಲ ಎಷ್ಟೋ ಜನ ನೋಡ್ತಾಯಿದ್ರು. ಹಿಂಗೆಲ್ಲ ಹೆಂಗೆ ತೊಗೊಬರ್ತಿರೋ ತೊಡೆ ಮೇಲೆ ಇಟ್ಕೊಂಡು ಆ ವೀಲ್ ಚೇರಲ್ಲಿ ಇಷ್ಟೆಲ್ಲ ಕಷ್ಟಪಡೋಕ್ಕಿಂತ ಒಂದು ವಾಟರ್ ಫಿಲ್ಟರ್ ಹಾಕಿಸ್ಕೊಳ್ಳಿ ಅಂತ ಹೆಲ್ಪ್ ಮಾಡಿದ್ದಾರೆ. ಒಂದು ವಾಷಿಂಗ್ ಮಿಷಿನ್, ಬಟ್ಟೆ ಒಗೆಯೋದೆಲ್ಲ ಕೈಯಲ್ಲಿ ನೋಡ್ತಾಯಿದ್ರು. 2 ವರ್ಷ ಕಂಪ್ಲೀಟ್ಲಿ ಕೈಯಲ್ಲೇ ಬಟ್ಟೆ ಒಗ್ದಿದ್ದೀನಿ ನಾನು, ಕೈ ಮುರಿದಿದ್ರು. ಸೊ ಆ ವಿಡಿಯೋನೆಲ್ಲ ನೋಡಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ ಹಂಗೆ ಹೇಳ್ತಾಯಿದ್ರು, ನಿಮ್ಗೊಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು 3-4 ಜನ ಹೆಲ್ಪ್ ಮಾಡಿ ನಂಗೆ ವಾಷಿಂಗ್ ಮಿಷಿನ್ ತಕ್ಕೊಟ್ರು. ಸೊ ಹಿಂಗೆ ಒಂದಷ್ಟು ವಸ್ತುಗಳನ್ನ ತುಂಬ ಜನ ಸೋಷಿಯಲ್ ಮೀಡಿಯಾದಿಂದ ನಾನು ನೋಡೇ ಇರಲ್ಲ ಅವರು ಅಂಥವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಒಂದು ಹೆಲ್ಪ್ ಕೇಳೋಣ ಅಂತ ಬಂದಿದ್ದೀನಿ ಇಲ್ಲಿಗೆ ನಾನು ಸಾಹೇಬ್ರನ್ನ ಮೀಟ್ ಮಾಡೋದಕ್ಕೆ. ಹಂಗೆ ಸರ್ಕಾರದಿಂದ ಸವಲತ್ತು ಸಿಗುತ್ತೆ ಅಂತ ತುಂಬ ಕಡೆ ಹೇಳ್ತಾರೆ, ಬಟ್ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ಬೇಕಾಗಿರುತ್ತೆ, ಅದಕ್ಕೆ ಅಂತ ಓಡಾಡಬೇಕಾಗುತ್ತೆ. ಅದು ನಮ್ಮ ಕೈಯಿಂದ ಆಗಲ್ಲ. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ಮಾಡಿಸ್ಕೋಬೇಕು ಅಂತ ಓಡಾಡೋದ್ರಲ್ಲಿ ನಮ್ಮ ಲೈಫ್ ಮುಗ್ದೋಗ್ಬಿಡುತ್ತೆ. ನಾನಂತೂ ಒಂದು ಪೆನ್ಷನ್ ಮಾಡಿಸ್ಕೊಳಕ್ಕೆ ತುಂಬ ಓಡಾಡಿದೆ. ಅದು ನಂಗೆ ಗೊತ್ತಾಗಿದ್ದೆ ಅವಾಗ, ನಂಗೆ ಆಕ್ಸಿಡೆಂಟ್ ಆಗಿ 4 ಇಯರ್ಸ್ ಆದಮೇಲೆ ಅವಾಗ ನಂಗೆ ಗೊತ್ತಾಯಿತು ಪೆನ್ಷನ್ ಮಾಡಿಸ್ಕೋಬೋದು ಅಂತ. ಪೆನ್ಷನ್ ಮಾಡಿಸೋಕ್ಕೆ ಓಡಾಡಿದೆ, ತುಂಬ ಓಡಾಡಿದೆ, ಮಾಡಿಸ್ಕೊಂಡೆ. 2 ತಿಂಗಳು ಬಂತು. 3ನೇ ತಿಂಗಳಿಗಾಗಲೇ ನನ್ನ ಕೈ ಏಟಾಯಿತು. ಆ ಟೈಮಲ್ಲಿ ಅವಾಗ ಏನೋ ಪೆನ್ಷನ್ದು ಏನೋ ನಡೀತಾ ಇತ್ತು. ಆ ಟೈಮಲ್ಲಿ ನಂಗೆ ಮಾಡ್ಸೋಕ್ಕಾಗಲಿಲ್ಲ ಮತ್ತೆ ಹೋಗಿ. ಆ ಟೈಮಲ್ಲಿ ಹೋಯ್ತು. ಅದೋದ್ಮೇಲೆ ಮತ್ತೆ ಯಾವುದೇ ಸರ್ಕಾರದ ಹೆಲ್ಪ್ ಅಂತೂ ತಗೊಳಕ್ಕಾಗಲಿಲ್ಲ ನನಗೆ. ಸೊ ಸರ್ಕಾರದ ಹೆಲ್ಪು ಇದೆ, ಅದನ್ನು ಸರಿಯಾಗಿ ಓಡಾಡಿ ಪಡ್ಕೊಳ್ಳೋದಕ್ಕೆ ಮನೆಯವ್ರ ಸಪೋರ್ಟ್ ಬೇಕು. ಮನೆಯವ್ರ ಸಪೋರ್ಟ್ ಇಲ್ಲ ಅಂದಾಗ ಏನೂ ಆಗಲ್ಲ. ಆಮೇಲೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ಹೊಡ್ಸ್ಕೋದು ನಮ್ಮಂಥವ್ರ ಕೈಲಿ ಕಷ್ಟ, ಇಂಡಿಪೆಂಡೆಂಟ್ ಆಗಿ ಇರೋರಲ್ಲಿ. ಅದರಲ್ಲೂ ನಾನಂತ ಒಬ್ಳು ಹೋಗಿ ನನ್ನ ಮನೆ ಕೆಲಸ ಮಾಡ್ಕೊಳ್ಳೋದೇ ನನಗೆ ಕಷ್ಟ ಆಗಿರುತ್ತೆ. ನಾನು ಹೋಗಿ ಒಂದು ಡಾಕ್ಯುಮೆಂಟ್ ತರಬೇಕು ಅಂದರೆ ಒಂದು ವಾರಗಟ್ಟಲೆ ಓಡಾಡಬೇಕಾಗುತ್ತೆ. ಆ ಡಾಕ್ಯುಮೆಂಟ್ ಒದಗಿಸೋ ಅಷ್ಟರಲ್ಲಿ ನಂಗೆ ಸಾಕಾಗಿರುತ್ತೆ. ಮತ್ತೋಗಿ ನನಗೆ ಅದನ್ನು ಸರ್ಕಾರದಿಂದ ಏನು ಸೌಲಭ್ಯ ಬರುತ್ತೆ ಅದನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಅವಕಾಶ ಬೇಕು, ಮೇನ್ ಬೇಕಾಗಿರೋದು ಅವಕಾಶ. ಆಮೇಲೆ ಒಂದು ಸ್ವಲ್ಪ ಬ್ಯಾಕ್ ಸಪೋರ್ಟ್ ಆಗಿ ಸರ್ಕಾರ ಹೆಲ್ಪ್ ಮಾಡಬೇಕು. ಎಷ್ಟೋ ಜನ ಇಂಡಿಪೆಂಡೆಂಟ್ ಆಗಿರ್ತಾರೆ, ಯಾಕೆಂದರೆ ಫ್ಯಾಮಿಲಿ ನೋಡ್ತಾ ಇರಲ್ಲ, ಫ್ಯಾಮಿಲಿಯವ್ರು ಯಾವುದೇ ರೆಸ್ಪಾನ್ಸ್ ಮಾಡ್ತಿರಲ್ಲ. ಅಂಥ ಟೈಮಲ್ಲಿ ಇವ್ರು ಯಾರು ಬೇಡಪ್ಪ ನಾನೇ ಬದುಕ್ತೀನಿ ಅಂದರೆ ನಮ್ಗೊಂದು ಕೆಲಸ ಬೇಕು ಅಲ್ವಾ, ದುಡಿಮೆ ಬೇಕು. ದುಡಿಮೆ ಇಲ್ಲ ಅಂದರೆ ಇವತ್ತು ಯಾರು ಅಯ್ಯೋ ಅಂತ ಒಂದು 1,000 ರೂಪಾಯಿ 2,000 ರೂಪಾಯಿ ಕೊಡಿ, ದುಡಿಮೆ ಮಾಡಿದ್ರೆ ವ್ಯಕ್ತಿಗೆ ಬೆಲೆ. ಬೇಡದ್ರೆ ಇವತ್ತು ಒಂದಿನ ಸಿಗ್ಬೋದು ಅಷ್ಟೇ, ನಾಳೆ ಸಿಗಲ್ಲ. ಸ್ವಂತ ಊರು ಬೆಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲಿ ಅನೇಕ ಶಾಸಕರು ಸಂಸದರಿದ್ದಾರೆ. ಬೆಂಗಳೂರಿಗೆ ಭೇಟಿ ಆಗಬೇಕು ಅಂತ ಬಂದಿದ್ದು. ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಯಾರನ್ನ ಮೀಟ್ ಮಾಡಿ ಎಲ್ಲೂ ಕೇಳೇ ಇಲ್ಲ. ಬಟ್ ನನಗೆ ಹೇಳಿದ್ನಲ್ಲ, ಇಲ್ಲಿ ಬಂದು ನಾನು ಒಂದು ಸ್ಟಾಲ್ ಹಾಕಿರೋ ಟೈಮಲ್ಲಿ ಮರಿಯಾ ಮ್ಯಾಮ್ ಸಿಕ್ಕಿದ್ರಲ್ವ, ಫಸ್ಟೇ ಕೇಳ್ಕೊಂಡಿದ್ದೆ. ಒಳ್ಳೊಳ್ಳೆ ಕೆಲಸಗಳು, ಸಮಾಜಮುಖಿ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿದ್ರಲ್ವ, ನನಗೊಂದು ನಂಬಿಕೆ ಬಂದು ಇಲ್ಲಿ ಕೇಳಿದ್ರೆ ನನಗೊಂದು ಹೆಲ್ಪ್ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದಾಗಲೂ ನಾನು ಯಾರ ಹತ್ರನೂ ಹೆಲ್ಪ್ ಕೇಳಕ್ಕೆ ಹೋಗಲಿಲ್ಲ. ಇಷ್ಟು ವರ್ಷ ನಾನು ಇಂಡಿಪೆಂಡೆಂಟಾಗಿ ಬದುಕ್ತಾ ಇದ್ದೀನಿ, ಯಾರ ಹತ್ರ ಹೋಗಿ ಏನು ಕೇಳಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ನಾನು ಯಾರ ಹತ್ರನೂ ಹೆಲ್ಪ್ ಕೇಳಲಿಲ್ಲ. ಮಗ ಇದ್ದಾನೆ, ಬಟ್ ಒಂದು ಮನೆ ವ್ಯವಸ್ಥೆ ಆಗಿಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಆಶಯದಿಂದ ಇಲ್ಲಿಗೆ ಬಂದಿರೋ ಅಂಥದ್ದು. ಇನ್ನೂ ಒಂದು ಹೇಳ್ಬೇಕು, ಇದ್ರ ಜೊತೆಗೆ ಅಂಗವಿಕಲರದ್ದೊಂದು ಪೆನ್ಷನ್ ಇದೆಯಲ್ಲ, ಸೊ ಅದು ನನಗಿವಾಗ ಬರ್ತಿಲ್ಲ. ಬಟ್ ಬರೋರ್ಗೆ ಹೇಳ್ತಾ ಇದ್ದೀನಿ, ಬರೋರಿಗೆಲ್ಲ 1,400 ಬರ್ತಿದೆ. ಬಟ್ ಅದು ಯಾವುದಕ್ಕೂ ಸಾಕಾಗಲ್ಲ. ಹೇಳಬೇಕು ಅಂದರೆ ನಾವು ಇದ್ರ ಕಡೆ ಆಂಧ್ರ ಪ್ರದೇಶ ಕಡೆ ಹೋದರೆ ಅಲ್ಲಿ 10,000 ಕೊಡ್ತಾ ಇದ್ದಾರೆ ಒಬ್ಬ ಅಂಗವಿಕಲ ವ್ಯಕ್ತಿಗೆ. ಆ ವ್ಯಕ್ತಿ ಪೆನ್ಷನ್ ಬಂದರೆ ಸಾಕು, ದುಡಿಯೋದು ಬೇಕಾಗೇ ಇರಲ್ಲ. ಅದು ದುಡಿಯೋಂಥ ಒಬ್ಬರು ಮನುಷ್ಯರು ಬೇಕಾದ್ರೆ ಅದರಲ್ಲಿ ಎಕ್ಸ್ಟ್ರಾ ದುಡ್ದು ಏನೋ ಜೀವನಾಂಶಕ್ಕೆ ಮಾಡ್ಕೊಳ್ತಾರೆ. ಆದರೆ ದುಡಿಯೋಕೆ ಆಗೋದೇ ಇಲ್ಲಪ್ಪ ಅವ್ರ ಕೈಯಲ್ಲಿ. ಅಂಥವ್ರಿಗೆಲ್ಲ ಒಂದು ಪೆನ್ಷನ್ ಜಾಸ್ತಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ನನಗೆ ಬರ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಬರೋರ್ಗೆ ಸಾಕಾಗ್ತಿಲ್ಲ. ಅದು ಎಷ್ಟೋ ಜನಕ್ಕೆ ಆ 1,400 ಒಂದು ತಿಂಗ್ಳಿಗೆ ಬರೋ ಸಾಕಾಗೋದೇ ಇಲ್ಲ. ಪೆನ್ಷನ್ ಜಾಸ್ತಿ ಮಾಡೋದು ತುಂಬ ಅನುಕೂಲ ಆಗುತ್ತೆ. ಇದೊಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು.